ಇವತ್ತು ರಾಜ್ಯಕ್ಕೆ 3ನೇ ಸ್ಥಾನ SSLCಯಲ್ಲಿ 625ಕ್ಕೆ 623 ಅಂಕಗಳನ್ನು ಪಡ್ಕೊಂಡಿದ್ಯಾ ಈ ಸರ್ಕಾರಿ ಶಾಲೆಯಲ್ಲಿ. ಈ ಖುಷಿಯನ್ನು ನೀನು ಯಾವ ರೀತಿ ಸಂಭ್ರಮಿಸ್ತೀಯ? ತುಂಬ ಖುಷಿ ಆಗ್ತಿದೆ. ರಿಸಲ್ಟ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಈ ಕ್ರೆಡಿಟ್ಸ್ ಎಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಟೀಚರ್ಸ್ಗೆ, ಪೇರೆಂಟ್ಸ್ಗೆ. ಅಂದರೆ ನಂದು ಎಫರ್ಟ್ಸ್ ಇದೆ, ಬಟ್ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿ ನಮ್ಮ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಯಾವಾಗಲೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ಕಾರಿ ಶಾಲೆ ಅಂತೇಳಿ ಮುಗಿಮುರಿತಾರೆ, ಅದಕ್ಕೆ ನಿನ್ನ ಅಭಿಪ್ರಾಯ ಏನಿದೆ? ನೋನು ಪ್ರೈವೇಟ್ ಸ್ಕೂಲ್ಗೆ ಹೋಲಿಸ್ಕೊಂಡ್ರೆ ಗೌರ್ಮೆಂಟ್ ಸ್ಕೂಲಲ್ಲೇ ಟೀಚರ್ಸ್ ಎಲ್ಲ ತುಂಬ ಎಲಿಜಿಬಲ್ ಇರ್ತಾರೆ. ಅವರು ಯಾವ ಟೈಮಲ್ಲಿ ಡೌಟ್ಸ್ ಕೇಳಿದ್ರು ಸಹ ಕ್ಲಿಯರ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ಪ್ರೈವೇಟ್ ಸ್ಕೂಲ್ಗಿನ ಗೌರ್ಮೆಂಟ್ ಸ್ಕೂಲೇ ಬೆಟರ್ ಅಂತ ಅನಿಸುತ್ತೆ. ನೀನು ಇಷ್ಟು ಅಂಕ ಪಡೆಯೋದಕ್ಕೆ ಯಾವ ರೀತಿಯ ಪ್ರಿಪರೇಷನ್ ಮಾಡ್ಕೊಂಡಿದ್ದಿ? ನಾನು ಜಾಸ್ತಿ ಏನು ತಲೆ ಕೆಡಿಸ್ಕೊಂಡು ಓದ್ತಾ ಇರಲಿಲ್ಲ. ಡೈಲಿ ಏನಿರುತ್ತೋ 5 to 6 hours ಓದ್ತಾ ಇದ್ದೆ. ಎಕ್ಸಾಮ್ ದಿನ ಹಿಂದಿನ ದಿನ ಏನು ಸ್ಟ್ರೆಸ್ ತಗೊಂಡು ಓದ್ತಾ ಇರಲಿಲ್ಲ. ಡೈಲಿ ಯಾವ ರೀತಿ ಇರುತ್ತೋ ಕ್ಲಾಸಲ್ಲಿ ಮಾಡಿದ್ದೆ, ಇನ್ನೊಂದ್ಸಲ ಹೋಗಿ ರಿವೈಸ್ ಮಾಡ್ತಾ ಇದ್ದೆ ಅಷ್ಟೇ. ಈ ಸಾಧನೆಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ ಯಾವ ರೀತಿ ನೀನು ಸಪೋರ್ಟ್ ಮಾಡಿದರು? ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಕ್ಸಾಮ್ ಬರೆಯೋ ದಿನ ಹೋಗ್ಬೇಕಾದ್ರೂ ಅಷ್ಟೇ, ಯಾವುದಕ್ಕೂ ಗಲಿಬಿಲಿ ಆಗಬೇಡ, ತುಂಬ ಚೆನ್ನಾಗಿ ಎಲ್ಲ ಬರಿ ಅಂತ ತುಂಬ ಸಪೋರ್ಟ್ ಮಾಡಿದ್ರು. ಈ ಸಾಧನೆಗೆ ನೀನು ಯಾವ ರೀತಿ ಸಂಭ್ರಮಿಸ್ತಾ ಇದೀಯಾ? ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿನ್ನ ಅಂಕ ತಗೊಂಡಿರೋದು? ನನಗೆ ಸ್ಯಾಟಿಸ್ಫ್ಯಾಕ್ಷನ್ 99% ಇದೆ, ಬಟ್ ಇನ್ನು 1% ಅದು ಪಾಯಿಂಟ್ ಸಮಥಿಂಗಲ್ಲಿ ಏನೋ ವ್ಯಾಲ್ಯೂಯೇಷನಲ್ಲಿ ಇದಾಗಿದೆ ಅನಿಸುತ್ತೆ. ನನಗೆ 625 ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ 100% ಇತ್ತು. ಸೊ ಅವೆರಡಕ್ಕೆ ನಾನು ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿನ್ನ ಶಾಲೆಯಲ್ಲಿ ನಿನಗೆ ಯಾವ ರೀತಿಯಾಗಿ ವಿದ್ಯಾಭ್ಯಾಸದ ಬಗ್ಗೆ ನಿನಗೆ ತರಬೇತಿ ನೀಡ್ತಾ ಇದ್ರು? ಅದೇ ಟೀಚರ್ಸ್ ಯಾವ ಸಮಯದಲ್ಲಿ ಬೇಕಾದರೂ ಏನೇ ಬೇಕಾದರೂ ಕೇಳಿ, ನಾನು ಯಾವಾಗಲೂ ಇರ್ತೀನಿ ಬೆನ್ನ ಹಿಂದೆ ಅಂತೇಳಿ. ಮಾರ್ನಿಂಗ್ ಸೆಷನ್, ಸ್ಪೆಷಲ್ ಕ್ಲಾಸಸ್ ಆಗಿರ್ಬೋದು, ಗ್ರೂಪ್ ಸ್ಟಡಿ ಆಗಿರ್ಬೋದು, ಯಾವಾಗಲೂ ನಮ್ಮ ಬೆನ್ನಿಂದಲೇ ನಿಂತು ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲ ಟೀಚರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಗ್ರಾಮೀಣ ಭಾಗದಿಂದ ನೀನು ಇಂಥ ಸರ್ಕಾರಿ ಶಾಲೆಗೆ ಬಂದು ಈ ಥರ ಸಾಧನೆ ಮಾಡಿದ್ಯಾ, ಇದರ ಹಿನ್ನೆಲೆ ಏನು ಅಂತ ಹೇಳ್ತೀಯಾ? ಅಂದರೆ ಇದಕ್ಕೆ ಬಸ್ ವ್ಯವಸ್ಥೆ ತುಂಬ ಉಪಯೋಗ ಆಯಿತು. ನಮ್ಮ ಶಾಲೆಯಿಂದ ಬಸ್ ಬಿಟ್ಟಿದ್ರು, ಸೊ ಹಳ್ಳಿ ಮೇಲೆಲ್ಲ. ಹಾಗಾಗಿ ನಾನು ನಮ್ಮ ಊರಿಂದ ಸ್ಕೂಲ್ಗೆ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೋಕ್ಕೆ ಈಸಿ ಆಯಿತು. ಚೈತ್ರ ಅವರ ತಂದೆಯಾದಂಥ ಶಿವಕುಮಾರ್, ನೀವು ನಿಮ್ಮ ಮಗಳ ಸಾಧನೆ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಮಗಳ ಸಾಧನೆ ಅಂದರೆ, ನಾವು ಏನು ಓದ್ಕೊಳ್ಳಮ್ಮ ಮಾಡಮ್ಮ ಅಂತ ಹೇಳ್ತಿದ್ದಿಲ್ಲ. ಅವಳ ಇಚ್ಛಾನುಸಾರ ಅವಳ ಇದ್ರ ಮೇಲೆ ಓದ್ತಾ ಬಂದು, ಅದರಲ್ಲಿ ನಾವು ಸಹ ನೀವು ಶಾಲೆಗೆ ಏನು ಟೀಚಿಂಗ್ ಕೊಡ್ತಿದ್ರೆ ಅದ್ರ ಮೇಲೆ ಅವತ್ತಿಂದ ಅವತ್ತಿಗೆ ಓದು ಬರಹ ಮಾಡ್ತಿದ್ವಿ. ಈ ಸಾಧನೆ ನಿಮಗೆ ಏನನ್ಸುತ್ತೆ? ಸಾಧನೆ ನಮ್ಗೆ ಭಾಳ ಮೆಚ್ಚುಗೆ ಬಂದಿದೆ. ಇಲ್ಲಿ ಟೀಚರ್ಸ್ ಬಗ್ಗೆನೂ ಸಹ ನಮಗೆ ಭಾಳ ಮೆಚ್ಚುಗೆ ಆಯಿತು. ಅದಕ್ಕೋಸ್ಕರನೇ ನಾವು ಇಲ್ಲಿ SSLCಗೆ ಗೌರ್ಮೆಂಟ್ ಶಾಲೆಗೆ ತಂದು ಇಲ್ಲಿ ಸೇರಿಸಿದ್ವಿ. ಓಕೆ. ಸರ್, ಈ ಸರ್ಕಾರಿ KPS ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಸಿದ್ದೇಶ್ ಅವರು, ನೀವು ಇವತ್ತು ರಾಜ್ಯಕ್ಕೆ 3ನೇ ಸ್ಥಾನ ಪಡೆದಂಥ ಚೈತ್ರ ಅವ್ರ ಬಗ್ಗೆ ನಿಮ್ಮ ಯಾವ ರೀತಿ ಅಭಿಪ್ರಾಯ ಪಡ್ತಾರೆ? ಮೊದಲಿಗೆ ಪಂಡಿತರಾಧ್ಯರ ಪಾದಾರವಿಂದಗಳಿಗೆ ನಮಿಸ್ತಾ, ಈ ಶಾಲೆ ಅವರ ಆಶೀರ್ವಾದದಿಂದ ತುಂಬ ವರ್ಷಗಳಿಂದ ತುಂಬ ಚೆನ್ನಾಗಿ ನಡ್ಕೊಂಡ್ಬಂದಿದೆ. ಈ ವೇರದಲ್ಲಿ KPS ಅನ್ನೋದು ಎಷ್ಟು ಜನಕ್ಕೆ ಗೊತ್ತೋ ಅಷ್ಟೇ SSVP ಅಂತಲೂ ತುಂಬ ಫೇಮಸ್ ಆಗಿದೆ. ಇಂದ್ರಿಂದನೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಕೊಡ್ಕೊಂಡ್ಬಂದಿದೆ. ಅದರಲ್ಲಿ ನಮಗೆ ಈ ವರ್ಷ ಚೈತ್ರ 623 ತೆಗೆದಿರೋದು ನಮ್ಮೆಲ್ಲ ಶಿಕ್ಷಕರ ಶ್ರಮ, ಹಾಗೆ ನಮ್ಮ ಜಿಲ್ಲೆಯ MP MLA ಮೇಡಮ್ಮು, MP ಮೇಡಮ್ಮು, MLA ಸರು, BO, DDP ಇವರ ಬೆಂಬಲ ಮತ್ತು ನಿರಂತರವಾಗಿ ಅವರು ಮೀಟಿಂಗ್ಗಳನ್ನು, ಸಭೆಗಳನ್ನು ತಗೊಳ್ತಾ ಇದ್ದಿದ್ದು. ಜೊತೆಗೆ 3 ಪ್ರಿಪೇಟ್ರಿ ಏನು ಮಾಡಿದ್ರು ಮತ್ತು 4 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದು. ಇವುಗಳನ್ನು ಪದೇ ಪದೇ ಅನುಸರಿಸ್ತಾ ಹೋದಾಗ ಮಕ್ಕಳಿಗೆ ನಾವು ಎಲ್ಲಿ ತಪ್ಪು ಮಾಡ್ತಾಯಿದ್ದೀವಿ, ಎಲ್ಲಿ ಸರಿ ಮಾಡ್ಕೋಬೇಕು ಅಂತೇಳಿ ಟೀಚರ್ಸಿಂದ ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕಿದೆ. ನಾನು ಅದನ್ನು ಕ್ಲಿನಿಕಲ್ ಟೀಚಿಂಗ್ ಅಂತ ಹೇಳ್ತೀನಿ. ಅಂದರೆ ಎಲ್ಲಿ ತಪ್ಪಾಗಿದೆ ಆ ಪಾಠಗಳಿಗೆ ಮಾತ್ರ ಪರಿಹಾರ ಬೋಧನೆಯನ್ನು ಮಾಡಿಕೊಂಡು ಮತ್ತೆ ಅದನ್ನು ಅವರ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಒಳ್ಳೆಯ ರಿಸಲ್ಟನ್ನು ಕೊಡಲಿಕ್ಕೆ ಈ ವ್ಯವಸ್ಥೆ ಕಾರಣವಾಗಿದೆ. ಅದಕ್ಕೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಅದರಲ್ಲೂ ಚೈತ್ರ ಅಂತ ಸ್ಟೂಡೆಂಟ್ಸ್ ನಮ್ಮಲ್ಲಿ ಸುಮಾರು ಜನ ಇದ್ದಾರೆ. ತುಂಬ ಚೆನ್ನಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಮಾಡಬೇಕಾಗಿದ್ದಿಷ್ಟೇ, ತಪ್ಪಿಸ್ಕೊಂಡಂಗೆ ಶಾಲೆಗೆ ಬರಬೇಕು. ಟೀಚರ್ ಹೇಳೋ ಪಾಠಗಳನ್ನು, ಅವ್ರು ಹೇಳೋ ಮಾತುಗಳನ್ನು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಎಲ್ಲ ಮಕ್ಕಳು ಕೂಡ
ಪಾಸ್ ಆಗ್ಬೋದು ಅಂಥ ವ್ಯವಸ್ಥೆ ನಮ್ಮ ಶಾಲೆಗಳಲ್ಲಿದೆ. ಸರ್, ಇವತ್ತು ನಿಮ್ಮ ಶಾಲೆಯಲ್ಲಿ ಗ್ರಾಮೀಣ ಭಾಗಕ್ಕೆ ನೀವೇ ಶಾಲೆಯಿಂದನೇ ಶಿಕ್ಷಕರು ಒಂದು ಬಸ್ ವ್ಯವಸ್ಥೆ ಮಾಡಿದ್ರಿಂದ ಈ ಸಾಧನೆ ಅಂತ ಚೈತ್ರ ಅವರು ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಿಜವಾಗ್ಲೂ ಖಂಡಿತ ಹೌದು. ಮಕ್ಕಳಿಗೆ ಗ್ರಾಮೀಣದ ಪ್ರದೇಶದ ಮಕ್ಕಳಿಗೆ ಶಾಲೆಗೆ ಬರೋದು ಹೋಗೋದೇ ಒಂದು ದೊಡ್ಡ ಹೊರೆ ಅನಿಸುತ್ತೆ. ಯಾಕಂದರೆ ಬೆಳಗ್ಗೆ 1-2 ಗಂಟೆ ಬೇಕು, ಸಂಜೆ ವಾಪಸ್ ಹೋಗ್ಲಿಕ್ಕೆ 1-2 ಗಂಟೆ ಈ ಗ್ರಾಮೀಣ ಪ್ರದೇಶದಲ್ಲಿ ಬೇಕು. ನಮ್ಮದೇ ಬಸ್ ವ್ಯವಸ್ಥೆ ಇರೋದ್ರಿಂದ ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆಯಲ್ಲಿ ಆರಾಮಾಗಿ ಹೋಗಿ ಬರ್ತಾರೆ. ಅಲ್ಲಿ ಒಂದು 4-5 ಗಂಟೆ ಅವ್ರ ಮಕ್ಕಳಿಗೆ ಉಳಿಯುತ್ತೆ. ಅದನ್ನು ಓದಲಿಕ್ಕೆ, ಬರೀಲಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ ಬಳಸ್ಕೊತಿದ್ದಾರೆ. ತುಂಬ ಉತ್ತಮವಾದ ಈ ಊರಿನ ಜನರ ಸಹಕಾರದಿಂದ ಅದನ್ನು ನಾವು ಮಾಡಿದ್ವಿ. ಸರ್ಕಾರ ವ್ಯವಸ್ಥೆ ಮಾಡಿದರೆ ಇನ್ನೂ ಉತ್ತಮವಾದ ಫಲಿತಾಂಶವನ್ನು ಸರ್ಕಾರಿ ಶಾಲೆಗಳು ಕೊಡ್ತಾರೆ. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.